ಅಮೆರಿಕಾದಲ್ಲಿ ರಕ್ತಸಿಕ್ತ ಅಧ್ಯಾಯವೊಂದು ಕೊಂಚದರಲ್ಲಿ ತಪ್ಪಿದೆ. ವಾಷಿಂಗ್ಟನ್ನ ಹಿಲ್ಟನ್ ಹೋಟೆಲ್ನಲ್ಲಿ ಶೂಟೌಟ್ ನಡೆದಿದ್ದು ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನೋದು ಸಮಾಧಾನ. ಅಷ್ಟಕ್ಕೂ ಅಮೆರಿಕ ಅಧ್ಯಕ್ಷರಿದ್ದ ಹೋಟೆಲ್ಗೆ ದಾಳಿಕೋರ ನುಗ್ಗಿದ ಹೇಗೆ? ಟ್ರಂಪ್ ಹೇಗೆ ಬಚಾವಾದ್ರು? ದಾಳಿಕೋರ ಸಿಕ್ಕಿದ ಹೇಗೆ? ಹೇಳ್ತೀವಿ ಕೇಳಿ. ಎಸ್, ವಾಷಿಂಗ್ಟನ್ನ ಹಿಲ್ಟನ್ ಹೋಟೆಲ್ನಲ್ಲಿ ವೈಟ್ ಹೌಸ್ ಪ್ರತಿನಿಧಿಗಳ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸೇರಿ ಗಣ್ಯಾತಿಗಣ್ಯರು ಭಾಗಿಯಾಗಿದ್ರು. ಈ ವೇಳೆ ಹಠಾತ್ ಗುಂಡಿನ ದಾಳಿಯಾಗಿದೆ. ಶಸ್ತ್ರಸಜ್ಜಿತ ದಾಳಿಕೋರನೊಬ್ಬ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ನುಗ್ಗಲು ಯತ್ನಿಸಿದ್ದ. ಓಡೋಡಿ ಬರುತ್ತಲೇ ಗುಂಡಿನ ಮಳೆಗರೆದಿದ್ದ. ಒಂದ್ ಕ್ಷಣ ಏನಾಗ್ತಿದೆ ಅನ್ನೋದು ಯಾರಿಗೂ ಅರ್ಥವೇ ಆಗಿರ್ಲಿಲ್ಲ. ಕಾರ್ಯಕ್ರಮ ಆಯೋಜನೆ ಮಾಡಿದ್ದ ರೂಮ್ ಹೊರಗಿನಿಂದ ಶೂಟೌಟ್ ನಡೆಸ್ತಾ ಇರೋ ಸದ್ದು ಕೇಳಿ ಬಂತು. ಕೂಡಲೇ ತಾವು ಕುಳಿತಿದ್ದ ಟೇಬಲ್ ಕೆಳಗೆ ಪ್ರಾಣ ಉಳಿಸಿಕೊಳ್ಳಲು ಟ್ರಂಪ್ ಕುಳಿತು ಬಿಟ್ಟಿದ್ರು. ಕಾರ್ಯಕ್ರಮದಲ್ಲಿದ್ದ ಗಣ್ಯಾತಿಗಣ್ಯರು ಓಡೋದಕ್ಕೆ ಶುರು ಮಾಡಿದ್ರು. ಮಹಿಳೆಯರು ಕಣ್ಣೀರು ಹಾಕಲು ಶುರು ಮಾಡಿದ್ರು. ಭದ್ರತಾ ಸಿಬ್ಬಂದಿ ಕಕ್ಕಾಬಿಕ್ಕಿಯಾಗಿದ್ರು. ಕಾರ್ಯಕ್ರಮ ನಡೀತಾ ಇದ್ದ ಕೊಠಡಿ ಆಚೆ ಗುಂಡಿನ ಸದ್ದು ಕೇಳ್ತಾ ಇದ್ದಂತೆಯೇ ಟ್ರಂಪ್ ಅವರನ್ನ ತಕ್ಷಣವೇ ಸುತ್ತುವರೆದ ಭದ್ರತಾ ಸಿಬ್ಬಂದಿ ವೇದಿಕೆಯಿಂದ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಆ ಕ್ಷಣದ ಒಂದೊಂದು ದೃಶ್ಯಗಳು ಎದೆ ನಡುಗಿಸುವಂತಿದೆ. ಹೋಟೆಲ್ ಒಳಗೆ ಎಲ್ಲರೂ ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ರು. ಈ ವೇಳೆ ಹೊರಗೆ ಗುಂಡಿನ ಮೊರೆತ ಕೇಳಿಸಿದೆ. ಗಾಜುಗಳು ಒಡೆದ ಸಪ್ಪಳವಾಗಿದೆ. ಆ ಸದ್ದು ಕೇಳ್ತಾ ಇದ್ದಂತೆ ಟ್ರಂಪ್ ಸೇರಿದಂತೆ ಕಾರ್ಯಕ್ರಮದಲ್ಲಿದ್ದ ಗಣ್ಯಾತಿಗಣ್ಯರು ಬೆಚ್ಚಿ ಬಿದ್ದಿದ್ರು. ಹೊರಗೆ ಫೈರಿಂಗ್ ಸೌಂಡ್ ಕೇಳ್ತಾ ಇದ್ದಂತೆ ಅತಿಥಿಗಳ ರಕ್ಷಣೆಗೆ ಅಂಗರಕ್ಷಕರು ಸೇರಿ ಭದ್ರತಾ ಸಿಬ್ಬಂದಿ ಸಡನ್ ಆಗಿ ಕಾರ್ಯಕ್ರಮದ ಒಳಗೆ ಎಂಟ್ರಿ ನೀಡಿದ್ರು. ಒಂದ್ ಕಡೆ ಫೈರಿಂಗ್ ಸೌಂಡ್, ಇನ್ನೊಂದ್ ಕಡೆ ಭದ್ರತಾ ಸಿಬ್ಬಂದಿ ಎಂಟ್ರಿ ನೋಡಿ ಅತಿಥಿಗಳು ಗಾಬರಿಯಾಗಿದ್ರು. ಕಾರ್ಯಕ್ರಮದ ವೇದಿಕೆ ಮೇಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾಗೂ ಅವರ ಪತ್ನಿ ಮೆಲಾನಿಯಾ ಕೂಡ ಇದ್ರು. ಅವರ ಜೊತೆಗೆ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಸೇರಿ ಇನ್ನೂ ಅನೇಕ ಅತಿಥಿಗಳು ವೇದಿಕೆ ಹಂಚಿಕೊಂಡಿದ್ರು. ಆ ವೇಳೆ ಬಂದ ಗುಂಡಿನ ಸದ್ದು ಕೇಳಿ ವೇದಿಕೆ ಮೇಲಿದ್ದವರು ಒಂದು ಕ್ಷಣ ಶಾಕ್ ಆಗಿದ್ರು. ಟ್ರಂಪ್ ಅಂತೂ ಇಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗದೆ ಕಂಗಾಲಾಗಿದ್ರು. ಟ್ರಂಪ್ ಪತ್ನಿಯೂ ಕೂಡ ಭಯದಲ್ಲಿದ್ರು. ಫೈರಿಂಗ್ ಆಗ್ತಾ ಇರೋದು ಕನ್ಫರ್ಮ್ ಆಗ್ತಿದ್ದಂತೆ ವೇದಿಕೆ ಮೇಲಿದ್ದ ಟ್ರಂಪ್ ಟೇಬಲ್ ಕೆಳಗೆ ಅಡಗಿಕೊಂಡ್ರು. ಶರವೇಗದಲ್ಲಿ ಬಂದ ಭದ್ರತಾ ಸಿಬ್ಬಂದಿ ಟ್ರಂಪ್ ಅವರನ್ನ ಸುತ್ತುವರೆದು ಸುರಕ್ಷಿತವಾಗಿ ಹೊರಗೆ ಕರೆದುಕೊಂಡು ಹೋದ್ರು. ಟ್ರಂಪ್ ಅವರು ಆಯೋಜಿಸಿದ್ದ ಕಾರ್ಯಕ್ರಮದ ವೇಳೆ ಗುಂಡು ಹಾರಿಸಿದ್ದ ಥಾಮಸ್ ಆಲೆನ್ ನನ್ನ ಭದ್ರತಾ ಸಿಬ್ಬಂದಿ ಬಂಧಿಸಿದ್ರು. ಕೈಯಲ್ಲಿದ್ದ ಶಸ್ತ್ರಾಸ್ತ್ರ ವಶಕ್ಕೆ ಪಡೆದಿದ್ರು. ಶರ್ಟ್ ಬಿಚ್ಚಿಸಿ ನೆಲಕ್ಕೆ ಹಾಕಿ ಬಂಧಿಸಿದ್ರು. ಈತ ಕ್ಯಾಲಿಫೋರ್ನಿಯಾದ ಟಾರೆನ್ಸ್ ನಿವಾಸಿ ಕೋಲ್ ಥಾಮಸ್ ಆಲೆನ್ ಅನ್ನೋದು ಬಯಲಾಗಿದೆ. ಈಗ ಕೋಲ್ ಥಾಮಸ್ ಆಲೆನ್ ಕೈಗೆ ಕೋಳ ತೊಡಿಸಿರುವ ಅಮೆರಿಕ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಸುರಕ್ಷಿತವಾಗಿ ಸ್ಥಳದಿಂದ ಹೊರಗೆ ಕರೆತರಲಾಗಿದೆ. ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ಸುರಕ್ಷಿತರಾಗಿರುವುದಾಗಿ ಭದ್ರತಾ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ. ಟ್ರಂಪ್ ಪತ್ನಿಯನ್ನು ಕೂಡ ಸುರಕ್ಷಿತವಾಗಿ ಹೊರಗೆ ಕರೆತರಲಾಗಿದೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಯಾವುದೇ ಅತಿಥಿಗೆ ಸಣ್ಣ ಗಾಯವೂ ಆಗಿರಲಿಲ್ಲ. ಆದರೆ ಹೊರಗಡೆ ಗುಂಡಿನ ಸದ್ದಿಗೆ ಆತಂಕ ಮೂಡಿದ್ದು ನಿಜ. ಅಧ್ಯಕ್ಷರಾದ ನಂತರ ಡೊನಾಲ್ಡ್ ಟ್ರಂಪ್ ಈ ಡಿನ್ನರ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಇದೇ ಮೊದಲಾಗಿತ್ತು. ಮಾಧ್ಯಮಗಳು ಮತ್ತು ರಾಜಕೀಯ ನಾಯಕರ ನಡುವಿನ ಮುನಸ್ಸಿನ ಕಾರಣದಿಂದ ಈ ಕಾರ್ಯಕ್ರಮ ಮೊದಲೇ ಸುದ್ದಿಯಲ್ಲಿತ್ತು. ಈಗ ನಡೆದ ಈ ಘಟನೆಯು ಅಮೆರಿಕದ ಅಧ್ಯಕ್ಷರ ಭದ್ರತೆಯ ಬಗ್ಗೆ ಮತ್ತೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ. ಇನ್ನು ಶೂಟೌಟ್ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ ದಾಳಿ ಮಾಡಿದವನು ಒಂಟಿ ತೋಳ ಅಂತ ಹೋಲಿಕೆ ಮಾಡಿದ್ರು. ಅಷ್ಟೇ ಅಲ್ಲದೆ ಅಮೆರಿಕ ಅಧ್ಯಕ್ಷ ಸ್ಥಾನ ಅನ್ನೋದು ಡೇಂಜರಸ್ ಕೆಲಸ. ಈ ಹಿಂದೆಯೂ ನನ್ನ ಮೇಲೆ ಅನೇಕ ದಾಳಿಯಾಗಿವೆ ಅಂದ್ರು. ಹಾಗಿದ್ರೆ ಯಾರು ಈ ದಾಳಿಕೋರ? ದಾಳಿ ಮಾಡಿದ ಉದ್ದೇಶವೇನು? ರಾಜಕೀಯ ಉದ್ದೇಶಕ್ಕೆ ಗುಂಡಿನ ದಾಳಿ ಆಯ್ತಾ? ಶಸ್ತ್ರಾಸ್ತ್ರ ಇಟ್ಕೊಂಡು ಹೋಟೆಲ್ಗೆ ನುಗ್ಗಿದ್ ಹೇಗೆ? ಗುಂಡಿನ ದಾಳಿ ನಡೆಸಿದ್ದ ವ್ಯಕ್ತಿಯನ್ನ 31 ವರ್ಷದ ಕೋಲ್ ಥಾಮಸ್ ಆಲೆನ್ ಅಂತ ಗುರುತಿಸಲಾಗಿದೆ. ಈತನ ಪ್ರೊಫೈಲ್ ಭಾರೀ ಚರ್ಚೆಗೆ ಕಾರಣವಾಗಿದೆ. ಯಾಕಂದ್ರೆ ಈತ ಒಬ್ಬ ಸಾಮಾನ್ಯ ಕ್ರಿಮಿನಲ್ ಅಲ್ಲ, ಬದಲಿಗೆ ಅತ್ಯಂತ ಸುಶಿಕ್ಷಿತ ಮತ್ತು ಪ್ರತಿಭಾವಂತ ಯುವಕ. ಯಾರು ಈ ಕೋಲ್ ಥಾಮಸ್ ಆಲೆನ್? ಬನ್ನಿ ನೋಡೋಣ. ಕ್ಯಾಲಿಫೋರ್ನಿಯಾದ ಟಾರೆನ್ಸ್ ನಿವಾಸಿಯಾಗಿರುವ 31 ವರ್ಷದ ಕೋಲ್ ಥಾಮಸ್ ಆಲೆನ್ ಒಬ್ಬ ಮೆಕ್ಯಾನಿಕಲ್ ಎಂಜಿನಿಯರ್ ಮತ್ತು ಕಂಪ್ಯೂಟರ್ ವಿಜ್ಞಾನಿ. ಈತನ ಶೈಕ್ಷಣಿಕ ಮತ್ತು ವೃತ್ತಿ ಜೀವನದ ಮೈಲಿಗಲ್ಲುಗಳು ಶಾಕ್ ನೀಡಿವೆ. 2014ರಲ್ಲಿ ಆಲೆನ್ ವಿಶ್ವವಿಖ್ಯಾತ ನಾಸಾದ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿಯಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿ ಕೆಲಸ ಮಾಡಿದ್ದ. ಅಮೆರಿಕದ ಪ್ರತಿಷ್ಠಿತ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ
ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾನೆ. ನಂತರ ಕಂಪ್ಯೂಟರ್ ಸೈನ್ಸ್ನಲ್ಲಿ ಮಾಸ್ಟರ್ಸ್ ಪದವಿ ಕೂಡ ಮುಗಿಸಿದ್ದಾನೆ. ಆಲನ್ ಒಬ್ಬ ಶಿಕ್ಷಕನಾಗಿಯೂ ಕೆಲಸ ಮಾಡ್ತಾ ಇದ್ದ. ವಿಶೇಷ ಅಂದ್ರೆ 2024ರಲ್ಲಿ ಈತ ಕೆಲಸ ಮಾಡ್ತಾ ಇದ್ದ ಶಿಕ್ಷಣ ಸಂಸ್ಥೆಯಲ್ಲಿ ಟೀಚರ್ ಆಫ್ ದಿ ಮಂತ್ ಗೌರವಕ್ಕೆ ಪಾತ್ರನಾಗಿದ್ದ. ಈತ ಸ್ವತಂತ್ರ ವಿಡಿಯೋ ಗೇಮ್ ಡೆವಲಪರ್ ಕೂಡ ಹೌದು. ಟ್ರಂಪ್ ಔತಣಕೂಟದಲ್ಲಿ ನಡುಕ ಹುಟ್ಟಿಸಿದ ಕೋಲ್ ಥಾಮಸ್ ಆಲನ್ ಬಳಿ ಕೇವಲ ಗುಂಡುಗಳಷ್ಟೇ ಇರಲಿಲ್ಲ. ಬದಲಾಗಿ ಶಾರ್ಟ್ ಗನ್, ಹ್ಯಾಂಡ್ ಗನ್ ಮತ್ತು ಹಲವು ಮಾರಕಾಸ್ತ್ರಗಳ ದೊಡ್ಡ ಭಂಡಾರವೇ ಪತ್ತೆಯಾಗಿದೆ. ಭದ್ರತಾ ಬ್ಯಾರಿಕೇಡ್ಗಳನ್ನ ಚಿಂದಿ ಮಾಡಿ ಹೋಟೆಲ್ ಒಳಗೆ ಈತ ನುಗ್ಗಿದ್ದ ದೃಶ್ಯಗಳು ಈಗ ವೈರಲ್ ಆಗ್ತಾ ಇವೆ. ಈ ಕೋಲ್ ಥಾಮಸ್ ಆಲನ್ ಮೊದಲಿನಿಂದಲೂ ಟ್ರಂಪ್ ಆಡಳಿತದ ತೀವ್ರ ವಿರೋಧಿಯಾಗಿದ್ದ ಎನ್ನಲಾಗ್ತಾ ಇದ್ದು, ಇದೇ ದ್ವೇಷದಿಂದ ಈ ಭೀಕರ ಸಂಚು ರೂಪಿಸಿದ್ನೇ ಎಂಬ ಬಗ್ಗೆ ತನಿಖಾ ಸಂಸ್ಥೆಗಳು ಆಳವಾದ ತನಿಖೆ ಕೈಗೊಂಡಿವೆ. ಕೋಲ್ ಥಾಮಸ್ ಆಲನ್ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದ. ಕಾರ್ಯಕ್ರಮದ ಒಳಗಡೆ ಇದ್ದವರು ದಿಕ್ಕಾಪಾಲಾಗಿದ್ರು. ಕೆಲವರು ಕಣ್ಣೀರು ಹಾಕ್ತಾ ಪ್ರಾಣ ಭಿಕ್ಷೆ ಬೇಡ್ತಾ ಇದ್ರು. ಭದ್ರತಾ ಸಿಬ್ಬಂದಿ ಗಣ್ಯರನ್ನ ಸುತ್ತುವರೆದಿದ್ರು. ಹಾರಾಟ, ಚೀರಾಟ ಜೋರಾಗಿತ್ತು. ಹಾಗಿದ್ರೆ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಈ ಘಟನೆ ಬಗ್ಗೆ ಏನಂದ್ರು ಅಂತ ನೋಡಿದ್ರೆ, ಸಾವಿನ ದವಡೆಯಿಂದ ಕೂದಲೆಳೆ ಅಂತರದಲ್ಲಿ ಪಾರಾದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮದೇ ಶೈಲಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಹಾಕಿರುವ ಟ್ರಂಪ್, ಇದು ಅನೇಕ ವರ್ಷಗಳ ಕಾಲ ನೆನಪಿನಲ್ಲಿ ಉಳಿಯುವಂತಹ ಸಂಜೆ ಅಂತ ಬರ್ಕೊಂಡಿದ್ದಾರೆ. ತಮ್ಮನ್ನ ರಕ್ಷಿಸಿದ ಭದ್ರತಾ ಸಂಸ್ಥೆಗಳಿಗೆ ಧನ್ಯವಾದ ಅರ್ಪಿಸಿದ ಅವರು, ಶೂಟರ್ ಅರೆಸ್ಟ್ ಆಗ್ತಾ ಇದ್ದಂತೆ ಮತ್ತೆ ಪಾರ್ಟಿಯನ್ನ ಮುಂದುವರಿಸೋಣ ಅಂತ ಹೇಳಿ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದಾರೆ. ಕೆಲವೊಮ್ಮೆ ಆಕಸ್ಮಿಕವಾಗಿ ನೀಡುವ ಹೇಳಿಕೆಗಳು ನಂಬಲು ಸಾಧ್ಯವಾಗುತ್ತವೆ. ವೈಟ್ ಹೌಸ್ ಕರೆಸ್ಪಾಂಡೆಂಟ್ಸ್ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನಾ ಲೆವಿಟ್ ಶ್ವೇತಭವನದ ಸಮೀಪದ ಹಿಲ್ಟನ್ ಹೋಟೆಲ್ನಲ್ಲಿ ನಡೆದ ಗುಂಡಿನ ದಾಳಿಗೂ ಮೊದಲು ನೀಡಿದ ಹೇಳಿಕೆಯೊಂದು ಇದೀಗ ಭಾರೀ ಸದ್ದು ಮಾಡ್ತಾ ಇದೆ. ವರದಿಗಾರರ ಭೋಜನಕೂಟಕ್ಕೂ ಮೊದಲು ಮಾಧ್ಯಮವೊಂದಕ್ಕೆ ಹೇಳಿಕೆ ನೀಡಿದ್ದ ಕ್ಯಾರೋಲಿನಾ ಲೆವಿಟ್, ಡೊನಾಲ್ಡ್ ಟ್ರಂಪ್ ಇಂದು ಎಲ್ಲರನ್ನ ಅಚ್ಚರಿಗೆ ದೂಡಲಿದ್ದಾರೆ. ಇಂದು ಕೆಲವು ಗುಂಡುಗಳು ಹಾರಲಿವೆ ಎಂದಿದ್ರು. ಸದ್ಯ ಕ್ಯಾರೋಲಿನಾ ಲೆವಿಟ್ ಅವರ ಆ ಮಾಧ್ಯಮ ಸಂದರ್ಶನ ಭಾರೀ ವೈರಲ್ ಆಗಿದ್ದು, ಎಲ್ಲರೂ ಈ ಹೇಳಿಕೆಯ ಗೂಢಾರ್ಥವನ್ನ ತಿಳಿಯಲು ಬಯಸಿದ್ದಾರೆ. ನಿಜಕ್ಕೂ ಟ್ರಂಪ್ ಆಡಳಿತಕ್ಕೆ ಈ ದಾಳಿಯ ಬಗ್ಗೆ ಮಾಹಿತಿ ಇತ್ತಾ ಎಂಬ ಪ್ರಶ್ನೆ ಇದೀಗ ಸಹಜವಾಗಿ ಉದ್ಭವಿಸಿದೆ. ಇನ್ನು ಅಮೆರಿಕದಲ್ಲಿನ ಗುಂಡಿನ ದಾಳಿಯನ್ನ ಖಂಡಿಸಿರುವ ಪ್ರಧಾನಿ ಮೋದಿ, ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಎಂದಿಗೂ ಅವಕಾಶವಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಕುಟುಂಬ ಸುರಕ್ಷಿತವಾಗಿದ್ದಾರೆ ಎಂಬ ಮಾಹಿತಿ ತಮಗೆ ನೆಮ್ಮದಿ ತಂದಿದೆ. ಅವರ ಮುಂದಿನ ಸುರಕ್ಷತೆ ಮತ್ತು ಕ್ಷೇಮಕ್ಕಾಗಿ ಶುಭಾಶಯಗಳನ್ನ ತಿಳಿಸಿದ ಮೋದಿ, ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಜಾಗವಿಲ್ಲ, ಅದನ್ನ ಯಾವುದೇ ಅನುಮಾನವಿಲ್ಲದೆ ಖಂಡಿಸಬೇಕು ಅಂತ ಹೇಳಿದ್ದಾರೆ.